ವೃಶ್ಚಿಕ ರಾಶಿಯವರೇ, ಒಂದ್ ನಿಮಿಷ. 2026 ಪ್ರಾರಂಭ ಆದಾಗ ಏನೆಲ್ಲ ಗುರಿ, ಏನೆಲ್ಲ ಕನಸು, ಏನೆಲ್ಲ ಕಲ್ಪನೆಗಳು, ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ, ಅದೆಲ್ಲ ಏನಾಯ್ತು? ನಿಮ್ಮ ಗುರಿ ಮರ್ತೇ ಬಿಟ್ರ? ನೋಡುತ್ತಲೇ ನೀವು 6 ತಿಂಗಳ ಹೋಗ್ಬಿಡ್ತು ಅಂದ್ರೆ ಅರ್ಧ ವರ್ಷ ಮುಗದೆ ಹೋಯ್ತು. ಇನ್ನು ಅರ್ಧ ವರ್ಷ ಮಾತ್ರ ಉಳಿದಿದೆ. ಈ ಅರ್ಧ ವರ್ಷದಲ್ಲಿ ಏನನ್ನಾದ್ರೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಜೀವನದಲ್ಲಿ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಈ ವರ್ಷ ನೀವು ಅಂದ್ಕೊಂಡಾಗ ನಡೀತಾ ಇದೆಯಾ? ಇಲ್ವಲ್ಲ. 108 ಸಮಸ್ಯೆಗಳು ಜೀವನದಲ್ಲಿ. ಯಾಕೆ ಇಷ್ಟು ಹೋರಾಟಗಳು ಅಥವಾ ನಿಗೂಢ ಸವಾಲುಗಳು ನಡೀತಾ ಇದೆ ಅಂತ ಹೇಳಿ ಕೆಲವೊಮ್ಮೆ ನಿಮಗೆ ಅನಿಸ್ತಾ ಇರುವಂತದ್ದು ಸಹಜ. ಹಗಲಿರುಳು ಅತ್ಯಂತ ಪ್ರಾಮಾಣಿಕವಾಗಿ ದುಡಿದ್ರೂ ಕೂಡ, ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮಗೆ ಸಂಪೂರ್ಣವಾದ ಫಲ ಕೈಗೆ ಸಿಗುತ್ತಿಲ್ಲ ಅನ್ನುವಂತಹ ಪ್ರಶ್ನೆ ನಿಮಗೆ ಕಾಡದೇ ಇರೋದಿಲ್ಲ. ನಿಮ್ಮ ಅತಿಯಾಗಿರ್ತಕ್ಕಂಥ ಒಳ್ಳೆತನ ಹಾಗೂ ನಂಬಿಕೆಯನ್ನೇ ಕೆಲವೊಬ್ರು ದುರುಪಯೋಗ ಪಡಿಸಿಕೊಳ್ತಾ ಇರ್ತಾರೆ ಅನ್ನುವಂತಹ ಒಂದು ಬೇಸರ ಕೂಡ ನಿಮ್ಮಲ್ಲಿ ಇರುವಂತದ್ದು. ಹಾಗಾದ್ರೆ ನೀವು ಈ ವಿಡಿಯೋ ಕೊನೆ ತನಕ ನೋಡ್ಬೇಕು. ಈ 6 ತಿಂಗಳು ಯಾಕೆ ನೀವು ಫೇಲ್ಯೂರ್ ಆಯ್ತು? ಎಲ್ಲಿ ನಿಮ್ಮ ಗುರಿಯನ್ನ ಮರೆತ್ರಿ? ಮತ್ತೆ ನೀವು ಈ ಉಳಿದ 6 ತಿಂಗಳಲ್ಲಿ ನಿಮ್ಮ ಗುರಿಯನ್ನ ಸಹಕಾರಗೊಳಿಸ್ಕೊಳ್ಳೋದಕ್ಕೆ ಅಥವಾ ಈ 6 ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲವನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ಅದ್ಭುತವಾದ 3 ಎಚ್ಚರಿಕೆಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತವೆ. ಜೊತೆಗೆ 3 ಅದ್ಭುತ ಸಕ್ಸಸ್ ಸೀಕ್ರೆಟ್ಗೆ ಒಂದು ಅದ್ಭುತವಾದಂತಹ ಪರಿಹಾರಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದ್ಸಲ ಅಲ್ಲ, ಇನ್ನು 2-3 ಸಲ ನೀವು ಈ ವಿಡಿಯೋವನ್ನ ನೋಡ್ಕೋತೀರಿ. ನಿಮಗೆ ಸಕ್ಸಸ್ ಅನ್ನ ತಂದು ಕೊಡ್ತಕ್ಕಂಥ ವಿಡಿಯೋ ಇದಾಗುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಕೊಡ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥ ನೀವು ಜಲತತ್ವದ ಒಂದು ಪ್ರಭಾವವನ್ನು ಹೊಂದಿರುವಂತವ್ರು. ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಮಂಗಳ ದೇವ ಆಗಿರುವಂಥದ್ದು. ಇನ್ನು ಅದಕ್ಕಾಗಿ ನಿಮ್ಮಲ್ಲಿ ಅದ್ಭುತವಾಗಿರತಕ್ಕಂಥ ಇಚ್ಛಾಶಕ್ತಿ ಇರುತ್ತೆ, ಧೈರ್ಯ ಇರುತ್ತೆ, ತೀಕ್ಷ್ಣ ಬುದ್ಧಿ ಇರುತ್ತೆ. ಎಂತಹ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ಎದುರಿಸುವಂತಹ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಜನ್ಮಸಿದ್ಧವಾಗಿಯೇ ಬಂದಿರತಕ್ಕಂಥದ್ದು ಸಹಜವಾಗಿದೆ. ನೀವು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ವ್ಯಕ್ತಿತ್ವ. ಯಾರ ಮುಂದೆಯೂ ಕೂಡ ಅಷ್ಟು ಸುಲಭವಾಗಿ ನಿಮ್ಮ ದೌರ್ಬಲ್ಯವನ್ನ ತೋರಿಸಿಕೊಳ್ಳದಂತಹ ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು. ಆದ್ರೆ ಇದೇ ಅತಿಯಾಗಿರ್ತಕ್ಕಂತಹ ಒಂದು ಗುಣ ನಿಮ್ಮನ್ನ ಕೆಲವೊಮ್ಮೆ ಶತ್ರುಗಳನ್ನು ಹುಟ್ಟಿಸುವಂಥದ್ದು ಅಥವಾ ಅನೇಕ ಸಂಕಷ್ಟಗಳಿಗೆ ಕಾರಣ ಆಗುವಂತಹ ಸಂದರ್ಭಗಳನ್ನು ಕೂಡ ಆಗಿದೆ. ಇನ್ನು ಈ 6 ತಿಂಗಳಲ್ಲಂತೂ ನಿಮ್ಮ ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ ನೀವು ಶೂನ್ಯದಿಂದ ಒಂದು ದೊಡ್ಡ ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿತ್ವ ಏನೋ ನಿಜ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಹಣಕಾಸಿನ ಸಮಸ್ಯೆಗಳು ಅಥವಾ ಈ ಜನಗಳ ಸಮಸ್ಯೆಗಳು ಅಥವಾ ಈ ಶತ್ರುಗಳ ಬಾಧೆಗಳು ಅಥವಾ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರತಕ್ಕಂಥ ಸಮಸ್ಯೆಗಳನ್ನ, ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟವನ್ನ ಈ 6 ತಿಂಗಳಲ್ಲಿ ನೀವು ಅನುಭವಿಸಿರ್ತಕ್ಕಂಥದ್ದು. ಇಲ್ಲಿವರೆಗೆ ಕಳೆದ ಕೆಲ ತಿಂಗಳಲ್ಲಿ ಏನಾಗುತ್ತೆ, ನಿಮ್ಮ ತಾಳ್ಮೆ ಬಹಳಷ್ಟು ಪರೀಕ್ಷೆ ಆಗಿ ಹೋಗಿದೆ. ಆರ್ಥಿಕವಾಗಿ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಿಮ್ಮನ್ನ ಕಾಡಿರಬಹುದು. ಕೆಲವೊಮ್ಮೆ ಮುಖ್ಯ ಯೋಜನೆಗಳು ಕೊನೆ ಕ್ಷಣಗಳಲ್ಲಿ ಕೈತಪ್ಪಿ ಹೋಗಿರಬಹುದು ಕೆಲವೊಬ್ಬರಿಗೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಠಿಣವಾಗಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಮನ್ನಣೆ ಅಥವಾ ಪ್ರೋತ್ಸಾಹ ಸಿಗದೆ ಹೋಗಿರಬಹುದು. ಇದರಿಂದ ಒಳಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅಸಮಾಧಾನ ಅನ್ನುವಂಥದ್ದಿದೆ. ಕುಟುಂಬದಲ್ಲಿ ಸಣ್ಣ ವಿಚಾರಗಳು ಕೂಡ ದೊಡ್ಡದಾಗಿ ಕೆಲವೊಮ್ಮೆ ಮನಸ್ಸಿನಲ್ಲಿ ಕೆಲವೊಮ್ಮೆ ಆತಂಕಗಳು, ದುಗುಡ, ದುಮ್ಮಾನಗಳು ಕೂಡ ಮೂಡಿರಬಹುದು. ಆದ್ರೆ ಈಗ ವಿಷಯ ಏನಂತಂದ್ರೆ, ಕಷ್ಟನೋ ಸುಖನೋ ಆಗಿದ್ದಂತೂ ಹೋಗಿದೆ. ಇನ್ನೇನು ಉಳಿದಿರುವಂತ 6 ತಿಂಗಳು ಹೇಗಿದೆ? ಈ 6 ತಿಂಗಳಲ್ಲಿ ನಿಮ್ಗೆ ಸಕ್ಸಸ್ ಇದೆಯಾ? ಈ 6 ತಿಂಗಳಲ್ಲಿ ನೀವು ಯಾವ ರೀತಿ ಒಂದು ಪ್ರಾಮಾಣಿಕವಾದ ಪ್ರಯತ್ನದಿಂದ ನಿಮಗೆ ಫಲ ಸಿಗುವಂತ ಸಾಧ್ಯತೆ ಇದೆ? ನಿಮಗೆ 3 ಎಚ್ಚರಿಕೆಗಳು ಯಾವುದು, 3 ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ನೀವು ತಿಳ್ಕೊತೀರಿ. ಅದರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಮುಂದಿನ ವಿಷಯವನ್ನ ಹೇಳೋದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರೂಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ. ಅಂದ್ರೆ 80ರಿಂದ 100 ಪುಟ ಇರುತ್ತೆ. ಅಂದ್ರೆ ಎಷ್ಟು ವಿಸ್ತೃತವಾಗಿರ್ಬೋದು. ನಿಮ್ಮ ಒಬ್ಬರದೇ ಜನ್ಮ ಜಾತಕ ಪ್ರತಿ ಇದಾಗಿರುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು 2026 ಈ ಉಳಿದ ಅರ್ಧ ವರ್ಷ ನಿಮಗೆ ಯಾವ ರೀತಿ ಒಂದು ಫಲ ಇದೆ ಅಂತಂದ್ರೆ, ಸಹಜವಾಗಿ ಗುರು ಕಟಕ ರಾಶಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಜೂನ್ ತಿಂಗಳಲ್ಲಿ. ಇದರ ಒಂದು ಪರಿಣಾಮ ನಿಮಗೆ 9ನೇ ಮನೆಯಲ್ಲಿ, ಅಂದ್ರೆ ಭಾಗ್ಯ ಸ್ಥಾನ ಅಂತ ಹೇಳ್ಬೋದು. ಭಾಗ್ಯದ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂತ ಗುರು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥ ದೈವ ಬಲ ಮತ್ತು ಆರ್ಥಿಕವಾಗಿರತಕ್ಕಂಥ ಕೌಟುಂಬಿಕ ವಿಷಯಗಳಲ್ಲಿ ದೊಡ್ಡ ಸುಧಾರಣೆ ಕಂಡು ಬರತಕ್ಕಂತಹ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ. ಹಿರಿಯರ ಬೆಂಬಲ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವಂತಹ ಒಂದು ಸನ್ನಿವೇಶಗಳು ಕೂಡಿ ಬರತಕ್ಕಂಥದ್ದು. ಇನ್ನು ಕೆಲವು ಜನರಿಗೆ ಸಮಾಜದಲ್ಲಿ ಗೌರವ ಹಾಗೂ ಮಾನ್ಯತೆಯನ್ನ ದೊರೆಯುವಂತಹ ಒಂದು ಉತ್ತಮವಾಗಿರತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗುವಂತಹ ಒಂದು ಸನ್ನಿವೇಶಗಳಿದೆ. ಇನ್ನು ಹೊಸ ಉದ್ಯಮ ಅಥವಾ ವಿದೇಶಿ ಸಂಪರ್ಕಗಳನ್ನ ಆಕರ್ಷಿಸೋದಕ್ಕೂ ಕೂಡ ಯೋಚಿಸುವಂತವರಿಗೆ ಉತ್ತಮವಾಗಿರುವಂತಹ ಅವಕಾಶ ಕಾಣಿಸ್ಕೊಳ್ಳುವಂತಹ ಒಂದು ಸನ್ನಿವೇಶಗಳಿದೆ. ಇನ್ನು ಇನ್ನೊಂದು ಕಡೆ ಏನಾಗುತ್ತೆ, 4ನೇ ಸ್ಥಾನದಲ್ಲಿ ಅಂದ್ರೆ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ. ಅಂದ್ರೆ ಶನಿ ಪರಮಾತ್ಮ 4ನೇ ಮನೆ ಅಂದ್ರೆ ನಿಮಗೆ ಅರ್ಧಾಷ್ಟಮ ಶನಿ. ಇದರಿಂದ ಸ್ವಲ್ಪ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಶನಿದೇವ ನಿಮಗೆ ಕಠಿಣ ಒಂದು ಪಾಠವನ್ನೇನು ಕಲಿಸ್ತಾನೆ. ಅದ್ರ ಜೊತೆಗೆ ಒಂದು ಒಳ್ಳೆ ಫಲ ಅಂತೂ ಇದ್ದೇ ಇದೆ. ಏನ್ ಅದ್ರ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡಬೇಕಾದದ್ದಿಲ್ಲ. ಸ್ವಲ್ಪ ತಾಯಿಯ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ಇದ್ರೆ ಒಳ್ಳೇದು. ಸ್ವಲ್ಪ ನಿಮ್ಮ ನಿರ್ಧಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಕೌಟುಂಬಿಕ ವಿಚಾರಗಳನ್ನ ಒತ್ತಡ ಆಗಬಹುದು. ಆದ್ರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಸ್ವಲ್ಪ ಯೋಚಿಸಿ ಇಡತಕ್ಕಂಥದ್ರಿಂದ ನಿಮಗೊಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಈ ಮುಂದಿನ 6 ತಿಂಗಳಲ್ಲಿ ಜಾಗರೂಕರಾಗಿರ್ಬೇಕಾಗಿರತಕ್ಕಂತಹ 3 ವಿಷಯಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸೋಣ. ಆದ್ರೆ ನೀವು ಕಾಮೆಂಟ್ ಮಾಡಬೇಕು, ನಿಮ್ಮ ಅಮೂಲ್ಯ ಅಭಿಪ್ರಾಯ ಹಂಚ್ಕೋಬೇಕು. ನಿಜಾನ ಸುಳ್ಳ ಅಂತ ಹೇಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಇನ್ನು ನಿಮಗೆ 3 ಅಮೂಲ್ಯವಾಗಿರತಕ್ಕಂತ ಎಚ್ಚರಿಕೆಗಳು ಯಾವುದು, ಈ 6 ತಿಂಗಳಲ್ಲಿ ನೀವು ಸಕ್ಸಸ್ ಪಡ್ಕೊಳ್ಳೋದಕ್ಕೆ 3 ಎಚ್ಚರಿಕೆಗಳು ಯಾವುದು ಅಂತಂದ್ರೆ ನೋಡಿ, ಆಸ್ತಿ ಮತ್ತು ವಾಹನ ವ್ಯವಹಾರ. ಅಂದ್ರೆ ಯಾವುದೇ ಒಂದು ಜಮೀನ್ ಖರೀದಿ ಮಾಡ್ತಾ ಇದ್ದೀರಾ, ಮನೆ ಖರೀದಿ ಮಾಡ್ತಾ ಇದ್ದೀರಾ, ವಾಹನ ಖರೀದಿ ಮಾಡ್ತಾ ಇದ್ದೀರಾ, ಅದಕ್ಕಿಂತಲೂ ಮುನ್ನ 100 ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಯಾರೋ ತಗೊಂಡಿದಾರ ಅಂತ ನಾವು ತಗೊಳ್ಳೋದು, ಅಥವಾ ನಿಮ್ಮ ಹಣಕಾಸಿನ ಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೂ ತಗೊಂಡ್ಬಿಡೋದು, ಇದನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಕೆಲವೊಮ್ಮೆ ಮೋಸ ಆಗುವಂತ ಸಾಧ್ಯತೆಗಳಿರ್ತವೆ. ಕೆಲವೊಮ್ಮೆ ತಪ್ಪು ನಿರ್ಧಾರಗಳಾಗುತ್ತೆ. ಕೆಲವೊಮ್ಮೆ ಅವಶ್ಯಕತೆ ಇರದೇ ಇರುವಂತ ವಸ್ತುವನ್ನ ಖರೀದಿ ಮಾಡಿ ದುಡ್ಡು ಖರ್ಚು ಮಾಡ್ಕೊಳ್ಳುವಂತ ಸನ್ನಿವೇಶಗಳಿರುತ್ತೆ. ಆ ದೂರದಲ್ಲಿ ಯಾವುದೇ ಒಂದು ಒಪ್ಪಂದಗಳಿಗೂ ಕೂಡ ದೊಡ್ಡ ಮೊತ್ತದ ಮುಂಗಡ ಹಣವನ್ನ ನೀಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಎಚ್ಚರಿಕೆ ಅನ್ನುವಂಥದ್ದನ್ನು ನೀವು ತಗೋಬೇಕಾಗುತ್ತೆ. ಇದು ಬಹಳ ದೊಡ್ಡ ಎಚ್ಚರಿಕೆ. ನೀವು 6 ತಿಂಗಳಲ್ಲಿ ಸಕ್ಸಸ್ ಸಿಗೋದಕ್ಕೆ ಈ ಎಚ್ಚರಿಕೆಯನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಇನ್ನು 2ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಕುಟುಂಬದ ಒಂದು ಸಾಮರಸ್ಯ. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳು ದೊಡ್ಡದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಆಗತ್ತೆ. ನಿಮ್ಮ ಕೋಪದ ಮಾತುಗಳು ಕೂಡ ಆಪ್ತರ ಮನಸ್ಸನ್ನ ನೋಯಿಸದಂತೆ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಕುಟುಂಬ ಆರ್ಥಿಕ ವಿಚಾರದಲ್ಲಿ ಈ 2 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ ಒಂದು 6 ತಿಂಗಳ ಪ್ರಮುಖವಾದ 3ನೇ ಎಚ್ಚರಿಕೆ ಯಾವುದು ಅಂತಂದ್ರೆ ನೋಡಿ, ಯಾರದ್ದೋ ಪ್ರಚೋದನೆಗೆ ಒಳಗಾಗಿ ಈ ಷೇರು ಮಾರುಕಟ್ಟೆ ಅಥವಾ ಲಾಟ್ರಿ ಅಂತಹ ಅಡ್ಡದಾರಿಯನ್ನ ಹಿಡಿದು ಹಣ ಹೂಡಿಕೆಯನ್ನ ಮಾಡಬಾರದು. ಕಷ್ಟಪಟ್ಟು ದುಡಿದಿರತಕ್ಕಂತ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಒಂದು ಪ್ಲಾನ್ ಸೆಟಪ್ ಮಾಡ್ಕೊಳ್ಳಿ. ಅನವಶ್ಯಕವಾದ ಖರ್ಚುಗಳಿಗೆ ಕಡಿವಾಣ ಹಾಕಿ ಕೆಲಸಕ್ಕೆ ಜಾಸ್ತಿ ಒತ್ತನ್ನ ಕೊಡಿ. ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಹೆಚ್ಚಾಗಿ ದುಡಿಯುವಂತ ಪ್ರಯತ್ನವನ್ನ ಮಾಡಿ. ಈ 6 ತಿಂಗಳು ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪಗಳನ್ನ ನೆರವೇರೋದಕ್ಕೆ ಇಷ್ಟು 3 ಎಚ್ಚರಿಕೆಗಳನ್ನ ನೀವು ಅಳವಡಿಸ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಇನ್ನು 3 ಪರಿಹಾರಗಳು ನಿಮಗೆ ಬೇಕೇ ಬೇಕು. ಆ 3 ಪರಿಹಾರಗಳು ತಿಳಿಸೋಣ. ಆದ್ರೆ ಈ 6 ತಿಂಗಳಲ್ಲಿ ಚುಟುಕಾಗಿ ನಿಮಗೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ.
ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ನೋಡಿ, ಭಾಗ್ಯಸ್ಥಾನದ ಗುರುವಿನ ಪ್ರಭಾವದಿಂದ ಇದುವರೆಗೆ ನಿಂತಿರತಕ್ಕಂತ ಪ್ರಗತಿ ಅಂದ್ರೆ ಕೆಲಸಗಳು ಮತ್ತೆ ವೇಗ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ನಿಮ್ಮ ಒಂದು ಕಾರ್ಯಕ್ಷಮತೆಗೆ ಸೂಕ್ತವಾಗಿರತಕ್ಕಂತ ಒಂದು ಮನ್ನಣೆ ಸಿಗುತ್ತೆ, ಗೌರವ ದೊರೆಯುವಂತ ಒಂದು ಸಾಧ್ಯತೆ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆ ಅವಕಾಶ ಅಂತೂ ಈ ಒಂದು 6 ತಿಂಗಳಲ್ಲಿ ಕಂಡು ಬರುತ್ತೆ. ಹೊಸ ಉದ್ಯೋಗ ಅಥವಾ ಬಡ್ತಿಯಿಂದ ನಿರೀಕ್ಷಿಸುತ್ತಿರಲ್ಲ ಅಂದ್ರೆ ಈ ಬಡ್ತಿ ಅಥವಾ ಹೊಸ ಉದ್ಯೋಗ ನಿರೀಕ್ಷೆ ಮಾಡತಕ್ಕಂಥವ್ರಿಗೆ ಸಕಾರಾತ್ಮಕವಾಗಿರತಕ್ಕಂಥ ಬೆಳವಣಿಗೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಉತ್ತಮವಾಗಿರತಕ್ಕಂಥ ಲಾಭವನ್ನ ನೀಡುವಂತ ಸಾಧ್ಯತೆ ಇದೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ದೊರೆಯುವಂತಹ ಸನ್ನಿವೇಶಗಳಿದೆ. ಆದ್ರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತ ವಿಚಾರ. ಅತಿಯಾಗಿರ್ತಕ್ಕಂಥ ಆತುರದಿಂದ ಹಣ ಹೂಡುವಂತದ್ದನ್ನ ನೀವು ತಪ್ಪಿಸಬೇಕಾಗತ್ತೆ. ಇನ್ನು ವಿವಾಹದ ನಿರೀಕ್ಷೆಯಲ್ಲಿ ಇರತಕ್ಕಂಥವ್ರಿಗೆ ಜೂನ್ ತಿಂಗಳ ನಂತರ ಒಂದು ಶುಭ ವಾರ್ತೆಯನ್ನ ಕೇಳಿ ಬರುವಂತ ಸಾಧ್ಯತೆ ಇದೆ. ಭಾಗ್ಯದ ಗುರುವಿನ ಕೃಪೆಯಿಂದಾಗಿ ಒಂದು ಒಳ್ಳೆ ಯೋಗಗಳು, ಒಂದು ಒಳ್ಳೆ ಸಂಬಂಧಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುವಂತದ್ದು. ಈಗಾಗಲೇ ವಿವಾಹಿತರ ಆಗಿರತಕ್ಕಂಥವರಿಗೆ ಪರಸ್ಪರ ಹೊಂದಾಣಿಕೆ ಕೂಡ ಒಂದು ಕುಟುಂಬದಲ್ಲಿ ಒಂದು ಸೌಖ್ಯ ಅಭಿವೃದ್ಧಿ ಆಗುತ್ತೆ. ಇನ್ನು ಈ ಪ್ರೇಮಿಗಳಿಗೆ ವಿಶೇಷವಾಗಿ ಸಂಬಂಧದಲ್ಲಿ ಕೆಲ ಸಣ್ಣ ಪುಟ್ಟ ಗೊಂದಲಗಳಿದ್ರೂ ಕೂಡ ಅವು ಮಾತುಕತೆಯ ಮೂಲಕ ನಿವಾರಣೆ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಪ್ರೇಮಿಗಳಿಗೂ ಚೆನ್ನಾಗಿದೆ. ಇನ್ನು ಸಂತಾನದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ದಂಪತಿಗಳಿಗೆ ಆಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಕಂಡು ಬರುತ್ತೆ. ಇನ್ನು ಈ ಮಕ್ಕಳ ಶಿಕ್ಷಣ ಹಾಗೂ ಅವರ ಒಂದು ಪ್ರಗತಿಯ ಇಂದ ಕುಟುಂಬದಲ್ಲಿ ಏನಾಗುತ್ತೆ, ಒಂದು ಸಂತೋಷ ಅನ್ನುವಂಥದ್ದು ಉಂಟಾಗುವಂತ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಏನಾಗುತ್ತೆ, ಬಹಳ ಪ್ರಮುಖವಾಗಿರುವಂಥದ್ದು ಅಂದ್ರೆ ಏಕಾಗ್ರತೆಯಿಂದ ನೀವೇನಾದ್ರೂ ಓದಿದ್ದೆ ಆದ್ರೆ ನಿಮ್ಮ ಶ್ರಮಕ್ಕೆ ಒಂದು ಉತ್ತಮವಾದಂತ ಒಂದು ಸಾಧನೆಗೆ ಒಂದು ತಕ್ಕ ಅವಕಾಶಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಠಿಣವಾಗಿರ್ತಕ್ಕಂತಹ ಒಂದು ನೀವೇನಾದ್ರೂ ಪರಿಶ್ರಮಕ್ಕೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕವಾದಂತ ಫಲ ಸಿಗುತ್ತೆ, ಚಿಂತೆ ಮಾಡಬೇಡಿ. ವಿದೇಶ ಪ್ರಯಾಣ, ನಿಮ್ಮ ಉನ್ನತವಾದಂತ ಶಿಕ್ಷಣಕ್ಕೆ ದೂರದ ಪ್ರದೇಶಗಳಲ್ಲಿ ಉದ್ಯೋಗದ ನಿಮಿತ್ತ ಅಥವಾ ಶಿಕ್ಷಣದ ನಿಮಿತ್ತ ಅಥವಾ ಇನ್ನಿತರ ಕೆಲಸ ಕಾರ್ಯಗಳ ನಿಮಿತ್ತ ನೀವೇನಾದ್ರೂ ಯೋಜನೆಯನ್ನು ರೂಪಿಸಿದ್ರೆ ಒಳ್ಳೆ ಅವಕಾಶ ಕಂಡು ಬರುತ್ತೆ. ಹಳೆಯ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ. ಉದ್ಯೋಗದ ವಿಚಾರದಲ್ಲಿ ಒಂದು ಒಳ್ಳೆ ರೀತಿಯಿಂದ ಫಲ ಇದೆ. ಇನ್ನು ಆರೋಗ್ಯದ ವಿಚಾರ ಅಂತಂದ್ರೆ ನೋಡಿ, ಉದರದ ಸಂಬಂಧಿತ ತೊಂದರೆಗಳು, ರಕ್ತದೊತ್ತಡಗಳು, ದೇಹದ ಉಷ್ಣತೆ ಹಾಗೂ ಮಾನಸಿಕವಾಗಿರ್ತಕ್ಕಂಥ ಆತಂಕದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರಗಳು, ವಿಶ್ರಾಂತಿ ಪಡಿತಕ್ಕಂಥದ್ದು ಅಷ್ಟೇ ಮುಖ್ಯ. ಇನ್ನು ಈ ಅವಧಿಯಲ್ಲಿ ಶುಭ ಫಲಗಳನ್ನ ಹೆಚ್ಚಿಸಿಕೊಳ್ಳೋದಕ್ಕೆ 3 ಅದ್ಭುತವಾದಂತ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ವಿಡಿಯೋ ನೋಡಿದ್ದೀರಿ ಅಂತಂದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಆದ್ರೆ ಹಾಗೆ ಹೋಗ್ಬೇಡಿ, ಕಾಮೆಂಟ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ. ಅಥವಾ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿರುವಂತ ವಿಡಿಯೋಗಳು ನಿಮಗೆ ಬೇಕು ಅಂತಂದ್ರೂ ಕೂಡ ಕಾಮೆಂಟ್ ಮಾಡಿ, ನಾವು ಆ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಇದೇ ವಿಷಯಕ್ಕೆ ಸಂಬಂಧಿಸಿರುವಂತ ವಿಡಿಯೋಗಳು ಸಿಗ್ತವೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ 6 ತಿಂಗಳಲ್ಲಿ ನೀವು ಬಹಳ ಪ್ರಮುಖವಾಗಿ ಪಾಲಿಸತಕ್ಕಂತಹ 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ನೋಡೋಣ. ನೋಡಿ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡ್ತಕ್ಕಂಥದ್ದು, ಕೆಂಪು ಹೂವಿನ ಅರ್ಚನೆಯನ್ನ ಮಾಡ್ತಕ್ಕಂಥದ್ರಿಂದ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನ ಪಠಣ ಮಾಡುವಂತದ್ರಿಂದ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಒಂದು ಪರಿಹಾರ ಮತ್ತು ಫಲ ಸಿಗುವಂತ ಸಾಧ್ಯತೆ ಇದೆ. ಎಷ್ಟು ನಿಮಗೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ನೀವು ಮಾಡಿದ ಮೇಲೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಇನ್ನು 2ನೇ ಪರಿಹಾರ ಅಂತಂದ್ರೆ ಬೆಳಗ್ಗೆ ಉದಯಿಸುವಂತ ಸೂರ್ಯನಿಗೆ ಆರ್ಘ್ಯ ನೀಡುವಂತದ್ದು, ಹನುಮಾನ್ ಚಾಲಿಸವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಅದ್ಭುತವಾದಂತ ಫಲ ಸಿಗುತ್ತೆ. ಇದು 2ನೇ ಪರಿಹಾರ. ಇನ್ನು 3ನೇ ಪರಿಹಾರ, ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು, ಶನಿದೇವರ ದರ್ಶನವನ್ನ ಮಾಡಿ ಆಂಜನೇಯ ಸ್ವಾಮಿಯನ್ನ ಸ್ಮರಿಸ್ತಕ್ಕಂಥದ್ರಿಂದ ಬಹಳಷ್ಟು ಉತ್ತಮವಾದಂತ ಫಲ ಸಿಗುತ್ತೆ. ಈ 3 ಪರಿಹಾರಗಳು 3 ಮಾಡಕ್ಕಾಗ್ಲಿಲ್ವಾ, ಅದ್ರಲ್ಲಿ ಒಂದನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಈ ತರ ಮಾಡಿ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ನಿಮ್ಮನ್ನ ಪರೀಕ್ಷಿಸುತ್ತಿದ್ರೂ ಕೂಡ ಭಾಗ್ಯಸ್ಥಾನದ ಗುರುವಿನ ಕೃಪೆಯಿಂದ ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ಪರಿಹಾರ ಆಗಿ ನಿಮಗೆ ಒಂದು ಒಳ್ಳೆ ಕಾಲ ಬರುವಂತಹ ಸಂದರ್ಭ ಇದೆ. ಆತುರವನ್ನ ನಿಯಂತ್ರಿಸಬೇಕಾಗುತ್ತೆ, ಧೈರ್ಯದಿಂದ ಹೆಜ್ಜೆ ಇಡಬೇಕಾಗುತ್ತೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ವರ್ಷಾಂತ್ಯದ ವೇಳೆಗೆ ನೀವು
ಅತ್ಯುತ್ತಮವಾಗಿರತಕ್ಕಂಥ ಮಟ್ಟಕ್ಕೆ ಒಂದು ಒಳ್ಳೆಯ ಸ್ಥಿರತೆಯ ಜೀವನಕ್ಕೆ ಪಾದಾರ್ಪಣೆ ಮಾಡುವಂತಹ ಒಂದು ಸಾಧ್ಯತೆ ಖಂಡಿತವಾಗಿಯೂ ಇದೆ. ನಿಮ್ಮ ಕಷ್ಟಕ್ಕೆ ತಕ್ಕುದಾದಂತ ಒಂದು ಬೆಲೆ, ಒಂದು ಫಲ ಖಂಡಿತವಾಗ್ಲೂ ಇದ್ದೇ ಇದೆ. ಚಿಂತೆ ಮಾಡಬೇಡಿ. ಇದನ್ನ ಫಾಲೋ ಮಾಡಿ, ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಆಗಾಗ ನೋಡ್ತಾ ಇರಿ. ಅಂದ್ರೆ ನಿಮಗೆ ಆಗಾಗ ನಿಮ್ಮ ಒಂದು ಕೆಲಸಗಳು ಏನು ಅಥವಾ ನಿಮ್ಮ ಎಚ್ಚರಿಕೆಗಳು ಏನು, ಏನನ್ನು ಮಾಡಬೇಕು ನಿಮ್ಮ ಜೀವನದಲ್ಲಿ, ಯಾವುದನ್ನೆಲ್ಲ ಅಳವಡಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೊಂದು ಒಳ್ಳೆ ಮಾಹಿತಿ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.